ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2025-26ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಅಂದರೆ ನಾಳೆ ನಡೆಯಲಿರುವಂತಹ ನಿಮ್ಮ ಎಕ್ಸಾಮ್ 23/3/2026ರಂದು ನಡೆಯುವ ನಿಮ್ಮ ವಿಜ್ಞಾನ ಪರೀಕ್ಷೆಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಶೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್, ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗುವಂಥದ್ದು ಇರ್ತದೆ. ಹಾಗಾಗಿ ಕ್ವಶನ್ ಪೇಪರನ್ನು ಪೂರ್ತಿಯಾಗಿ ಸಾಲ್ವ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ವಿತ್ ಕೀ ಆನ್ಸರ್ ಇರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಭಾಗ ಎ ಭೌತ ವಿಜ್ಞಾನ. ಸೊ ಫಸ್ಟ್ ಮೇನಲ್ಲಿ ಬಹುವಾಕ್ಯ ಪ್ರಶ್ನೆಗಳು ಬರ್ತದೆ. ಸೊ ವಿಭವಾಂತರದ SI ಏಕಮಾನ ಕೇಳಿದ್ದಾರೆ. ವೋಲ್ಟ್, ಆಂಪಿಯರ್, ಕೂಲಮ್, ಓಮ್ ಮೀಟರ್ ಇದೆ. ಸೊ ವಿಭವಾಂತರ ಪೊಟೆನ್ಷಿಯಲ್ ಡಿಫರೆನ್ಸಿಗೆ SI ಏಕಮಾನ ವೋಲ್ಟ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮಸೂರದ ಸಂಗಮ ದೂರದ ವಿಲೋಮವು ಅಂತ ಕೇಳಿದ್ದಾರೆ. ಸೊ ಮಸೂರದ ಸಂಗಮ ದೂರ ನಮಗೆ ಗೊತ್ತಿದೆ ಮಕ್ಕಳ, P = 1/f ಆಗುತ್ತೆ. ಸೊ ಮಸೂರದ ಸಂಗಮ ದೂರದ ವಿಲೋಮ ಏನಾಗಿರ್ತದೆ ಮಕ್ಕಳು ನೋಡಿ, 1/f ಅದರ ವಿಲೋಮ ಮಸೂರದ ಸಾಮರ್ಥ್ಯ ಆಗಿರ್ತದೆ. P = 1/f. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಕುರಿತು ಚಿಹ್ನೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಒಂದು ಶುಷ್ಕ ಕೋಶ. ಸೊ ಶುಷ್ಕ ಕೋಶ ಅಂದರೆ ಬ್ಯಾಟ್ರಿ. ಸೊ ಇದು ಆಗಿರ್ತದೆ ಸೆಲ್ ಅಂತ. ನೆಕ್ಸ್ಟ್ ರಿಯೋಸ್ಟಾಟನ್ನು ಎರಡು ರೀತಿಯಲ್ಲೂ ನಾವು ಮಾರ್ಕ್ ಮಾಡ್ಬೋದು. ಸೊ ಈ ರೀತಿ ಬರೆದ್ರೂ 1 ಅಂಕ ಸಿಗುತ್ತೆ, ಈ ರೀತಿ ಬರೆದ್ರೂ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ B ತುದಿಯ ದಂಡಕಾಂತ N ತುದಿಯನ್ನು ಆಕರ್ಷಿಸುತ್ತದೆಯೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಹೇಳಿ ನಮಗೆ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ವಿಚ್ಚನ್ನು ಮುಚ್ಚಿದೆ, ಸೊಲೆನಾಯ್ಡ್ನ B ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸುತ್ತದೆ ಅಂತ ಕೇಳಿದರೆ, ಯಾವಾಗ ಸ್ವಿಚ್ ಕ್ಲೋಸ್ ಆಗಿರ್ತದೆ ಅಲ್ಲಿ ಏನೂ ಆಗೋದಿಲ್ಲ. ಸೊ ಇಲ್ಲ ಅಂತ ಬರೀಬೇಕು. ವಿಕರ್ಷಿಸುತ್ತದೆ ಅಂತ ಬರೆದ್ರೂ ಅಂಕ ಸಿಗುತ್ತೆ. ಸೊ ಇಲ್ಲಿ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ B ತುದಿಯು N ಧ್ರುವದಂತೆ ವರ್ತಿಸುತ್ತದೆ. ಆದ್ದರಿಂದ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ. ಇದಿಷ್ಟನ್ನ ಆನ್ಸರ್ ಬರೆದ್ರೆ ಸಾಕು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮಗೆ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೆಯ ಪ್ರಶ್ನೆ, ಗ್ರಹ ಬಳಕೆಯಲ್ಲಿ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಿಕೊಳ್ಳಲು ಯಾವ ಮುನ್ನೆಚ್ಚರಿಕೆಯನ್ನು ಕ್ರಮಗಳನ್ನು ತೆಗೆದುಕೊಳ್ಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ, ನಿಮಗೆ ತುಂಬ ಬಾರಿ ಕೇಳ್ತಾರೆ. ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದು. ಸೊ ಇದು 2 ಅಂಕಕ್ಕಾಗಿರೋದ್ರಿಂದ ಯಾವುದಾದ್ರೂ 2 ಪಾಯಿಂಟ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ 6ನೆಯ ಪ್ರಶ್ನೆ, ವಾಹಕವೊಂದರ ರೋಧವು ಅವಲಂಬಿಸುತ್ತಿರುವ ಅಂಶಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಬಹಳ ಈಸಿ ಇದೆ ಮಕ್ಕಳ. ಸೊ ಇದು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ದು ಅಥವಾ ವಾಹಕದ ದಪ್ಪ, ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ. ನೆಕ್ಸ್ಟ್ 7ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟನ ಕೋನಗಳನ್ನು ಹೆಸರಿಸಿ ಮತ್ತು ಕೋನದ ಮೌಲ್ಯವನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತಲೇ ಹೇಳಿ ಕರೆಯುವಂಥದ್ದು. ದಿಕ್ಪಲ್ಲಟ ಕೋನ ಅಂತ ಹೇಳಿದರೆ ಈ ಜಿಯಲ್ಲಿ ಉಂಟಾಗ್ತಿದೆಯಲ್ಲ ಮಕ್ಕಳ, ಇದನ್ನು ದಿಕ್ಪಲ್ಲಟ ಕೋನ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಬರಿಬೇಕು HGF. ಸೊ HGF ಇದು ನಮಗೆ ದಿಕ್ಪಲ್ಲಟ ಕೋನ. ಹಾಗಾಗಿ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಅವ್ರು ಕೇಳಿದರೆ ಮೌಲ್ಯ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಆಲ್ರೆಡಿ ಎಷ್ಟಿದೆ? 38 ಇದೆ. ಸೊ ಹಾಗಾಗಿ ನಮಗೆ 38 ದಿಕ್ಪಲ್ಲಟ ಕೋನ ಆಗಿರ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ. ಕ್ವಶನ್ ಎ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ ಮತ್ತು ದೋಷವನ್ನು ಹೇಗೆ ಸರಿಪಡಿಸ್ಬೋದು ಕೇಳಿದ್ದಾರೆ. ಸೊ ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣ ಏನಪ್ಪ ಅಂದರೆ, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ನಿಮ್ನ ಮಸೂರವನ್ನು ಬಳಸೋದ್ರ ಮೂಲಕ ಈ ದೋಷವನ್ನು ಸರಿಪಡಿಸ್ಬೋದು. ನೆಕ್ಸ್ಟ್ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕೇಳಿದ್ದಾರೆ. ಸೊ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ,
ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆ ಕೇಳಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳ. ಸೊ ನಿಮಗೊಂದು ಚಟುವಟಿಕೆ ಇದ್ದೇ ಇರ್ತದೆ ಅಥವಾ ಪ್ರಯೋಗ ಕೇಳ್ತಾರೆ. ಸೊ ಒಂದು ಕಾಗದವನ್ನು ತೆಗೆದುಕೊಂಡು ಹಲಗೆ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಬೇಕು. ನಂತರ ಉತ್ತರ ಧ್ರುವ ಮತ್ತು ಹತ್ತಿರ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ದಕ್ಷಿಣ ಧ್ರುವಕ್ಕೂ ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸ್ತದೆ. ಸೊ ಈ ರೀತಿ ನೀವು ಪ್ರಯೋಗವನ್ನು ಕೈಗೊಳ್ಳಬೇಕು. ಸೊ ಇದಿಷ್ಟನ್ನು ನೀವು ಏನು ಪ್ರಯೋಗ ಮಾಡ್ತೀರಾ ಅದನ್ನು ನೀವು ಬರಿತಾ ಹೋಗಬೇಕು. ಅಲ್ಲಿಗೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಕ್ಕಳು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ. ನೆಕ್ಸ್ಟ್ ಅದೇ ಕ್ವಶನ್ಗೆ ಆಪ್ಷನ್ ಕೊಟ್ಟು ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇದನ್ನು ಪ್ರಯೋಗದಲ್ಲಿ ತೋರಿಸಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ನೆಕ್ಸ್ಟ್ ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟ್ರಿ ಅಥವಾ ಸ್ವಿಚ್ ಅಥವಾ ರಿಯೋಸ್ಟಾಟಿಗೆ ಸಂಪರ್ಕಿಸಿ ಸರಣಿ ಜೋಡಣೆಯಲ್ಲಿ ಜೋಡಿಸಬೇಕು. ಆಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆ ಒಂದು ದಿಕ್ಕಿನಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ವಿರುದ್ಧ ದಿಕ್ಕಿನಲ್ಲಿ ಸ್ಥಾನ ಪಲ್ಲಟಗೊಳ್ಳುತ್ತದೆ. ಸೊ ಈ ರೀತಿ ನೀವು ಪ್ರಯೋಗವನ್ನು ನೀಟಾಗಿ ಬರೆದ್ರೆ ನಿಮಗೆ ನೋಡಿ ಪ್ರತಿ ಒಂದೊಂದು ಹಂತಕ್ಕೂ ನಿಮಗೆ ಅರ್ಧರ್ಧ ಅಂಕಗಳು ಹಂಚಿಕೆ ಆಗ್ತದೆ. ಒಟ್ಟಾರೆ 3 ಅಂಕ ಸಿಗ್ತದೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ಸಿಯಿಂದ ದೂರದಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವ ರೇಖಾಚಿತ್ರ ಮತ್ತು ಸ್ಥಾನ ಸ್ವಭಾವ ಕೇಳಿದ್ದಾರೆ. ಸೊ ಇದು ನೋಡಿ ಚಿತ್ರ ಮಕ್ಕಳ. ಸೊ ಇಲ್ಲಿ ನಮಗೇನಾಗಿದೆ, ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿನ ನಡುವೆನೇ ಉಂಟಾಗಿದೆ ಮತ್ತು ಪ್ರತಿಬಿಂಬದ ಸ್ವಭಾವ ಏನಾಗಿದೆ, ಇದಕ್ಕಿಂತ ಇದು ಚಿಕ್ಕದಾಗಿದೆ. ಸತ್ಯ ಮತ್ತು ತಲೆ ಕೆಳಕಾದ ಚಿಕ್ಕದಾದ ಪ್ರತಿಬಿಂಬ ಉಂಟಾಗಿದೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕಕ್ಕೆ ಕೇಳಿದ್ದಾರೆ. 11ನೆಯ ಪ್ರಶ್ನೆ ಎ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕಗಳನ್ನು ಗಮನಿಸಿ ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು. ಇಲ್ಲಿ ಟಿವಿ ಮತ್ತು ಟೋಸ್ಟರ್ ಕೊಟ್ಟಿದ್ದಾರೆ, ಸಾಮರ್ಥ್ಯ ಬಳಕೆಯಾದ ಕಾಲ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಮಕ್ಕಳ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಿಯೋಣ. ಇ ಈಸ್ ಈಕ್ವಲ್ಸ್ ಟು ಪಿ ಟಿ, ಸಾಮರ್ಥ್ಯವನ್ನು ಕಂಡುಹಿಡಿಯ. ಸೊ ಇ ಈಸ್ ಈಕ್ವಲ್ಸ್ ಟು ಒಟ್ಟು ಶಕ್ತಿ ಎನರ್ಜಿಯನ್ನು ಕಂಡುಹಿಡಿಯೋಣ. ಇ ಈಸ್ ಈಕ್ವಲ್ಸ್ ಟು ಎಷ್ಟು ಪವರ್ ಕೊಟ್ಟಿದ್ದಾರೆ, 250 × 4 hours. ಸೊ ಹಾಗಾಗಿ ನಮಗೆ 1000 ವ್ಯಾಟ್ ಆಗುತ್ತೆ. ಸೊ ಅದನ್ನು ಕಿಲೋ ವ್ಯಾಟಿಗೆ ಬರೆದ್ರೆ 1 ಕಿಲೋ ವ್ಯಾಟ್ ಆಯಿತು. ಯಾವುದು, ಟಿ ವಿ ಅದು. ಅದೇ ರೀತಿ ಟೋಸ್ಟರ್ದನ್ನ ನೋಡಿ ಮಕ್ಕಳ. ಸೊ ಟೋಸ್ಟರ್ದು 1200 × 1 ಮಾಡಿ. ಸೊ ಅಲ್ಲಿಗೆ ನಮಗೆ 1.2 ಕಿಲೋ ವ್ಯಾಟ್ ಬರ್ತದೆ. ಹಾಗಾಗಿ ಟೋಸ್ಟರೇ ಹೆಚ್ಚು ಶಕ್ತಿಯನ್ನು ಬಳಸಿರೋದು ಕಾಣಿಸ್ತದೆ. ಅರ್ಥ ಆಗಿದೆಯಲ್ಲ? ಈ ರೀತಿ ಲೆಕ್ಕವನ್ನು ಬಿಡಿಸಿದ್ರೆ ಈಸಿಯಾಗಿ ನಿಮಗೆ ಇಲ್ಲಿ 2 ಅಂಕ ಸಿಗುತ್ತೆ. ಇನ್ನೊಂದು ಬಿ ಕ್ವಶನ್ ಇದೆ ಮಕ್ಕಳ, ಅದಕ್ಕೆ 2 ಅಂಕದ ಪ್ರಶ್ನೆ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಆ 2 ಜೋಡಿಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, 4 ಓಮ್ನ 2ನ್ನ ಸಮಾಂತರವಾಗಿ ಜೋಡಿಸಿದರೆ 4 ಓಮ್ ಬದಲಿಗೆ 6 ಓಮ್ ಹಾಕಿದರೆ ಏನಾಗ್ತದೆ, ಎಷ್ಟು ವ್ಯತ್ಯಾಸ ಬರುತ್ತೆ ನಾವು ಕಂಡುಹಿಡಬೇಕು. ಫಸ್ಟ್ ನಾವೇನು ಮಾಡೋಣ, R1 R2 ಅನ್ನು ಕಂಡುಹಿಡ್ಕೊಳ್ಳೋಣ. R1 R2 ಬರ್ಕೊಳ್ಳೋಣ. ಫಸ್ಟ್ ನಾವು ಆರ್ ಪಿಯನ್ನು ಮಾಡೋಣ. ಓಕೆನಾ. 1/RP1 ಪ್ಲಸ್ ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಸೊ ಇದಕ್ಕೆ ಸೂತ್ರವನ್ನು ವ್ಯಾಲ್ಯೂಗಳನ್ನು ಹಾಕಿ ಸೊ ನಮಗೆ 1.33 ಓಮ್ ಬರುತ್ತೆ. ಸೊ ಅದೇ 4 ಓಮ್ ಇರುವಂತಹ ಸ್ಥಳದಲ್ಲಿ ನಾವು 6 ಓಮ್ ರೋಧಕವನ್ನು ಬಳಸಿದ್ರೆ ಏನಾಗ್ತದೆ, 4ರ ಬದಲಿಗೆ 6 ಆಗ್ತಾ ಹೋಗಿ ಸೊ ಅಲ್ಲಿಗೆ ನಮಗೆ 1.5 ಬರುತ್ತೆ. ಸೊ ಅದಾದರೆ 1.3, ಇದಾದರೆ 1.4. ಹಾಗಾಗಿ 2 ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಗಳ ವ್ಯತ್ಯಾಸ ಏನಾಗುತ್ತೆ, 0.17 ಆಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಲೆಕ್ಕಗಳನ್ನ ಕೇಳಿದ್ದಾರೆ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ಗೆ 4 ರೂಪಾಯಿಯಂತೆ ಉಪಯೋಗಿಸಿದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ. ಸೊ ಆಗ ನಾವೇನು ಮಾಡಬೇಕಾಗ್ತದೆ, ಅದ್ರ ಸಾಮರ್ಥ್ಯ ಪ್ಲಸ್ ಎಷ್ಟು ಗಂಟೆ ದಿನಕ್ಕೆ ಬಳಸ್ತಿದ್ದೀವಿ, ಒಟ್ಟು 30 ದಿನಕ್ಕೆ. ಸೊ ಈ ರೀತಿ 350 × 6 × 30 ಮಾಡಿಬಿಡಿ. ಒಂದೇ ಸ್ಟೆಪ್ಪಿಗೆ ನಿಮಗೆ ಅದ್ರ ಎನರ್ಜಿ ಸಿಗುತ್ತೆ. ಸೊ ಹಾಗಾಗಿ ಇ ಈಸ್ ಈಕ್ವಲ್ಸ್ ಟು
63,000 ವ್ಯಾಟ್ ಆಗುತ್ತೆ. ಅದನ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ 63 ಕಿಲೋ ವ್ಯಾಟ್. ಅದೇ ರೀತಿ 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಶಕ್ತಿ 250 × 4 × 3 30. ಸೊ 30 ಕಿಲೋ ವ್ಯಾಟ್ ಆಗ್ತದೆ ಮಕ್ಕಳ. ಸೊ ಈಗ ನಮಗೆ ಬ್ರೆಡ್ ಟೋಸ್ಟರ್ ಪ್ಲಸ್ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಬಂದು 93 ಕಿಲೋ ವ್ಯಾಟ್ ಆಗುತ್ತೆ. ಸೊ 1 ಕಿಲೋ ವ್ಯಾಟಿಗೆ 4 ರೂಪಾಯಿ ಆದರೆ 93 ಕಿಲೋ ವ್ಯಾಟಿಗೆ 372 ರೂಪಾಯಿ ಆಗುತ್ತೆ. ಸೊ ಈ ರೀತಿ ಲೆಕ್ಕ ಬಹಳ ಈಸಿಯಾಗಿ ನೀವು ಬಿಡಿಸ್ಬೋದು. ನೆಕ್ಸ್ಟ್ ಬಿ ಕ್ವಶನ್ನು, 800 ವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಫ್ಯಾನನ್ನು 220 ವ್ಯಾಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತೇಳಿ ಕೇಳಿದ್ದಾರೆ. ಸೊ ಪವರ್ ಕೊಟ್ಟಿದ್ದಾರೆ ಅವರೇ 88 ವ್ಯಾಟ್. ನೆಕ್ಸ್ಟು ವೋಲ್ಟ್ ಕೊಟ್ಟಿದ್ದಾರೆ 220 ವ್ಯಾಟ್ ವೋಲ್ಟ್. ಸೊ ಈಗ ನಮಗೆ ಐ ಕಂಡುಹಿಡಿಬೇಕು, ಆರ್ ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು ಓಮ್ನ ಸೂತ್ರ ಬಳಸ್ಕೊಬಿಡ್ಬೋದು ಈಸಿಯಾಗಿ. ಫಸ್ಟು ನಾವೇನು ಮಾಡಬೇಕು, ಇಲ್ಲಿ ನಮ್ಗೆ ಅವ್ರು ಕೇಳಿರೋದು ವಿದ್ಯುತ್ ಪ್ರವಾಹ ಮತ್ತು ರೋಧ ಕಂಡುಹಿಡಿಲಿಕ್ಕಲ್ವಾ. ಹಾಗಾಗಿ ನಮ್ಗೆ ಇಲ್ಲಿ ಕೊಟ್ಟಿರೋದೇ ಪವರ್ ಆಗಿರೋದ್ರಿಂದ, ಸಾಮರ್ಥ್ಯ ಕೊಟ್ಟಿರೋದ್ರಿಂದ P = V × I ಸೂತ್ರ ಬಳಸಬೇಕಾಗ್ತದೆ. ಸೊ I = P / V. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ 820 / 220. ದರ್ಫೋರ್ ಅಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ 0 ಕ್ಯಾನ್ಸಲ್ ಆದರೆ 4 ಆ್ಯಂಪ್ಸ್ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಐ ಗೊತ್ತಾಯಿತು. ಐ ಗೊತ್ತಾದಮೇಲೆ ಓಮ್ನ ನಿಯಮವನ್ನು ತಗೊಳ್ಳೋಣ. V = I × R, therefore R = V/I. ಸೊ 220/4 ಮಾಡಿದ್ರೆ 54 ಓಮ್ ಆಗ್ತದೆ. ಸೊ ಅಲ್ಲಿಗೆ ನನಗೆ ರೋಧನೂ ಗೊತ್ತಾಯಿತು, ವಿನೂ ಗೊತ್ತಾಯಿತು, ಸೊ ಐಯು ಗೊತ್ತಾಯಿತು. ನಮಗೆ ಕೇಳಿರೋದೇ ಇದಿಷ್ಟು. ನೆಕ್ಸ್ಟ್ 12ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮವನ್ನು ನಿರೂಪಿಸಿ. ಬಹಳ ಈಸಿ. 1ನೇ ನಿಯಮ ಏನು ಹೇಳುತ್ತೆ ಅಂದರೆ, ಪತನ ಕಿರಣ ವಕ್ರೀಮ ಕಿರಣ ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲ ಒಂದೇ ಸಮತಲದಲ್ಲಿರ್ತದೆ. ನೆಕ್ಸ್ಟು 2ನೇ ನಿಯಮ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ಅನುಪಾತದಲ್ಲಿ ಸ್ಥಿರವಾಗಿರ್ತದೆ. sin I / sin R = ಸ್ಥಿರಾಂಕ. ನೆಕ್ಸ್ಟ್ ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಣ ವ್ಯತ್ಯಾಸ ಕೇಳಿದರೆ. ಸೊ ಪೀನ ದರ್ಪಣ ಬೆಳಕನ್ನು ಪ್ರತಿಫಲನಗೊಳಿಸಿದ್ರೆ ಇದು ವಕ್ರೀಮವನಗೊಳಿಸ್ತದೆ, ಇದು ವಿಕೇಂದ್ರೀಕರಿಸ್ತದೆ, ಇದು ಕೇಂದ್ರೀಕರಿಸ್ತದೆ. ಇದು ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಪೀನ ದರ್ಪಣದಲ್ಲಿ ಉಂಟಾಗ್ತದೆ. ಪೀನ ಮಸೂರದಲ್ಲಿ ಸತ್ಯ ಮತ್ತು ತಳಕೇಕಾದ ಪ್ರತಿಬಿಂಬ ಉಂಟಾಗ್ತದೆ. ಸೊ ಆದಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ಬಂದಂಥ ಪ್ರಶ್ನೆಗಳು. ನೆಕ್ಸ್ಟು ಭಾಗ ಬಿ, ರಸಾಯನ ವಿಜ್ಞಾನ, ಬಹು ಆಯ್ಕೆ ಪ್ರಶ್ನೆಗಳಿದೆ. 13ನೇ ಪ್ರಶ್ನೆ, ಹಿತ್ತಾಳೆಯಲ್ಲಿರುವ ಘಟಕ ಲೋಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಹಿತ್ತಾಳೆಯಲ್ಲಿ ತಾಮ್ರ ಮತ್ತು ಸತು ಇರುವಂಥದ್ದು, ಹಾಗಾಗಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಇದೆ, ಅದರಲ್ಲಿ ವೈ ದ್ರಾವಣವನ್ನು ನಾವು ಬರೀಬೇಕು. ಸೊ ಮೇಲೆ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವೈ ಮತ್ತು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣು ಸೂತ್ರ ಕೇಳಿದರೆ ಅದು PbI2 ಆ್ಯಂಡ್ KNO3 ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 15th ಕ್ವಶನ್, ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ ಅಣ ಅದು ಗುಣ ಏನಪ್ಪ ಅಂದರೆ ಕೆಟನೈಸೇಷನ್, ಕೆಟನೀಕರಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ 3 ಪ್ರಶ್ನೆಗಳು ಇದ್ದಾವೆ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಪ್ರತ್ಯಾಮ್ಲವನ್ನು ಯಾವ ರೀತಿ ಪತ್ತೆ ಹಚ್ತೀರಾ ಅಂತ ಕೇಳಿದ್ದಾರೆ ಮಕ್ಕಳು. ಸೊ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಏನಾಗುತ್ತೆ, ಲಿಟ್ಮಸ್ ಕಾಗದದ ಬಣ್ಣದಲ್ಲಿ ಬದಲಾಗೋದೇ ಇಲ್ಲ, ಹಾಗಾಗಿ ನಾವು ಅದನ್ನು ಪತ್ತೆ ಹಚ್ಬೋದು. ಅದೇ ರೀತಿ ಥರ್ಮೈಟ್ ಕ್ರಿಯೆಯ ಅನ್ವಯ ಕೇಳಿದರೆ, ಒಂದು ರೈಲ್ವೆ ಹಳಿಗಳನ್ನು ಜೋಡಿಸಲು, ಇನ್ನೊಂದು ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು. ನೆಕ್ಸ್ಟ್ 4 ಕಾರ್ಬನ್ ಪರಮಾಣು ಮತ್ತು ಕೀಟೋನ್ ಗುಂಪುಗಳನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ರಚನಾ ಸೂತ್ರ ಕೇಳಿದರೆ. ಸೊ 4 ಕಾರ್ಬನ್ ಪರಮಾಣು ಆಗಿರೋದ್ರಿಂದ ಸೊ ದಿಸ್ ಇಸ್ ದ ಕರೆಕ್ಟ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ತದೆ. ಇದನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ ಒಂದು ಚಿತ್ರವನ್ನು ಕೇಳಿದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಸತುವಿನ ಚೂರು ವರ್ತನೆ ಇದು. ಸೊ ಹಾಗಾಗಿ ಇದನ್ನು ಬಿಡಿಸಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಭಾಗ ಮಾಡಿದ್ರೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಕೇಳಿದ್ದಾರೆ. 1 ಈಸ್ ಕ್ಯಾಲ್ಶಿಯಂ ಲವಣ, ಇನ್ನೊಂದು ಮೆಗ್ನೀಷಿಯಂ ಲವಣ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅಣುಸೂತ್ರ ಕೇಳಿದರೆ ಆಬ್ವಿಯಸ್ಲಿ ಮೀಥೇನ್ ಆಗಿರ್ತದೆ, CH4. ನೆಕ್ಸ್ಟ್ ಚಿತ್ರ ಕೇಳಿದರೆ ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ. ಸೊ ಬಿಡಿಸಿರ್ತೀರ.
ಬಿಡಿಸ್ತೀರ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 10ನೇ ಮೇನಿಗೆ ಬಂದರೆ 3 ಅಂಕದ ಪ್ರಶ್ನೆಗಳಿದ್ದಾವೆ. 22ನೇ ಪ್ರಶ್ನೆ, ಸರಿದೂಗಿಸಿ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಗಿವ್ಸ್ ಟು ಮ್ಯಾಂಗನೀಸ್ ಕ್ಲೋರೈಡ್ ಆ್ಯಂಡ್ ಕ್ಲೋರಿನ್ ಪ್ಲಸ್ ನೀರು. ಸೊ MnO3 ಮ್ಯಾಂಗನೀಸ್ ಆಕ್ಸೈಡ್ ಅಂದರೆ HCl ಅಂದರೆ HCl, ಹೈಡ್ರೋಕ್ಲೋರಿಕ್ ಅಂದರೆ HCl, ಮ್ಯಾಂಗನೀಸ್ ಕ್ಲೋರೈಡ್ ಅಂದರೆ MnCl2, ನೆಕ್ಸ್ಟು ನೀರು ಕ್ಲೋರಿನ್ ಅಂದರೆ Cl2, ನೀರು ಅಂದರೆ H2. ಸೊ ಈಗ ನಾವು ಸಮೀಕರಣವನ್ನು ಸರಿದೂಗಿಸ್ಬೇಕು. ಸೊ ಇಲ್ಲಿ 4 ಹೈಡ್ರೋಜನ್ ಇದೆ, ಇಲ್ಲೂ 4 ಹೈಡ್ರೋಜನ್ ಇದೆ, ಇದು ಸರಿದೂಗಿದೆ. ಇಲ್ಲೂ Mn ಇದೆ, ಇಲ್ಲೂ Mn ಇದೆ, ಇಲ್ಲಿ Cl4 ಇದೆ, ಇಲ್ಲಿ 2 ಇದೆ, ಸೊ ಇಲ್ಲೂ 2 ಇದೆ. ಸೊ ಮ್ಯಾಚ್ ಇದಾಗಿದೆ, ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಟು ಕ್ಯಾಲ್ಶಿಯಂ ಕಾರ್ಬೋನೇಟ್ ನೀರು. ಸೊ ನೋಡಿ, ಈ ರೀತಿ ಸಮೀಕರಣವನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ನಿಮಗೆ ಈ ಒಂದು ರಾಸಾಯನಿಕ ಸಮೀಕರಣಗಳು ಪಾಠದಲ್ಲಿ ನಿಮಗೆ 3 ಅಂಕಕ್ಕೆ ಸಮೀಕರಣಗಳನ್ನ ಸರಿದೂಗಿಸಿ ಬರೀಲಿಕ್ಕೆ ಕೇಳ್ತಾರೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ಆಪ್ಷನ್ ಕೊಟ್ಟು ರಾಸಾಯನಿಕ ಸಮೀಕರಣಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ನಮಗೆ ಕ್ರಿಯೆಗಳನ್ನ ಕೊಟ್ಟಿದ್ದಾರೆ. ನೈಟ್ರೋಜನ್ ಅನಿಲ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ಸೊ ಅದಕ್ಕೆ ನೋಡಿ, ಈ ರೀತಿ ನೀವು ಸಮೀಕರಣವನ್ನು ಬರೀಬೇಕು. ಸೊ ಇನ್ನೊಂದು ಸೋಡಿಯಂ ಕ್ಲೋರೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡ್ತದೆ. ಸೊ ಇದು ಸಮೀಕರಣ, ಇದಕ್ಕೆ ಇದು ಸಮೀಕರಣ. ನೆಕ್ಸ್ಟ್ 23ನೇ ಪ್ರಶ್ನೆ, ABC ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಲ್ಲಿ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಹಾಗಾದರೆ ಇಲ್ಲಿ ಹೆಚ್ಚು ಹೈಡ್ರೋನಿಯಂ ಅಯಾನನ್ನು ಹೊಂದಿದೆ ಅಂತ ಕೇಳಿದರೆ ಅದು ಬಿ ದ್ರಾವಣ ಆಗಿರ್ತದೆ. ಏಕೆಂದರೆ ಹೈಡ್ರೋನಿಯಂ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಮಕ್ಕಳ, H+ ಅಯಾನು ಜಾಸ್ತಿ ಇರಬೇಕು, ಇರೋದ್ರಲ್ಲಿ ಅದೇನೇ, ಹಾಗಾಗಿ ಬಿ ದ್ರಾವಣ. ನೆಕ್ಸ್ಟು ತಟಸ್ಥ ಅಂತ ಹೇಳಿದರೆ 7 ಯಾವುದಪ್ಪ ಇದರಲ್ಲಿ? ಸಿ ದ್ರಾವಣ. ನೆಕ್ಸ್ಟು ದುರ್ಬಲ ಆಮ್ಲ ಅಂತ ಹೇಳಿದರೆ 7ರ ಮೇಲಿರೋ 5, 6, 4 ಇವೆಲ್ಲ ಯಾವುವು ತಟಸ್ಥದ ಹತ್ರ ಇದಾವಲ್ಲ ಅವೆಲ್ಲ ದುರ್ಬಲ ಆಮ್ಲ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಎ ದ್ರಾವಣ ದುರ್ಬಲ ಆಮ್ಲ ಆಗಿರ್ತದೆ. ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 24ನೇ ಪ್ರಶ್ನೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ನ ಅಣು ಉಂಟಾಗುವುದನ್ನು ವಿವರಿಸಿ ಕೇಳಿದರೆ. ಸೊ ಈ ರೀತಿ ಬರೀರಿ. ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿಯ ಎಲೆಕ್ಟ್ರಾನನ್ನು ಕಳೆದುಕೊಂಡು ಕ್ಯಾಟಯನ್ ಆಗ್ತದೆ, Na+. ಕ್ಲೋರಿನ್ ಪರಮಾಣು ಸೋಡಿಯಂನಿಂದ ಒಂದನ್ನು ಪಡೆದುಕೊಂಡು ನೆಗೆಟಿವ್ ಆಗ್ತದೆ, ಅದನ್ನು ಬರೀರಿ. ಎರಡೂ ವಿರುದ್ಧ ಆವೇಶಗಳು ಪರಸ್ಪರ ಆಕರ್ಷಿಸಿ ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ ಆಕರ್ಷಣೆ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಆಮ್ಲ ಅಣು ಉಂಟಾಗ್ತದೆ. ಈ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಬಿ ಕ್ವಶನ್, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳನ್ನು ಕೇಳಿದರೆ. ಅದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ. ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್, ಸೇಮ್ ಆ್ಯಸ್ ಇಟ್ ಈಸ್ ಸೋಡಿಯಂ ಕ್ಲೋರೈಡ್ ಹೇಗಿತ್ತೋ ಅದೇ ರೀತಿ ಇದನ್ನು ಬರೀರಿ. ಅಲ್ಲಿ MgCl2 ಅಷ್ಟೇ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಹೇಗೆ ಪಡೆಯಲಾಗುವುದು ಕೇಳಿದರೆ. ಸೊ ಕೋಕ್ನೊಂದಿಗೆ ಅಪಕರ್ಷಿಸಿದಾಗ ಸತುವಿನ ಆಕ್ಸೈಡನ್ನು ಶುದ್ಧ ಸತು ಉಂಟಾಗ್ತದೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಕೇಳಿದರೆ. N ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ಸೊ ಇದು N ಬ್ಯೂಟೇನ್ ಆಗಿರ್ತದೆ. ಸೊ ಬ್ಯೂಟೇನ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ C4H10, ಇದು ನಮಗೆ ಇದಾಗಿರ್ತದೆ ಅಣುಸೂತ್ರ. ಸೊ ಹಾಗಾಗಿ N ಬ್ಯೂಟೇನ್ ಐಸೋಬ್ಯೂಟೇನ್. ಸೊ ಈ ರೀತಿ ಏನಾದರೂ ಬರೀಬೋದು. ಐಸೋಬ್ಯೂಟೇನ್ ನೀವು ಯಾವ ರೀತಿ ಬರೆದ್ರೂ ನಿಮಗೆ ಅಂಕಗಳು ಸಿಗ್ತದೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿ ಕ್ವಶನ್ನು, ಆಲ್ಕೋಹಾಲ್ ಮತ್ತು ಎಸ್ಟರೀಕರಣ ಅಂದರೆ ಏನು ಕೇಳಿದ್ದಾರೆ. ಈಥೀನನ್ನು ಹೇಗೆ ಪಡಿತೀರಾ ಅಂತ ಕೇಳಿದ್ದಾರೆ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿದರೆ ಎಸ್ಟರ್ ಉಂಟಾಗ್ತದೆ. ಇದನ್ನೇ ಎಸ್ಟರೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ಯಾವಾಗ ಎಥನಾಲನ್ನು 444 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಉಂಟಾಗ್ತದೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ನೈಟ್ರೋಜನ್ ಮತ್ತು ಪ್ರೊಪೈನ್ ಅಣುಗಳ ಚುಕ್ಕಿ ಚಿತ್ರ ಕೇಳಿದ್ದಾರೆ. ನೆಕ್ಸ್ಟ್ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಕ್ರಿಯೆಗೆ ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಈ ಕ್ವಶನ್ನ ಕೇಳ್ತಾರೆ ಮಕ್ಕಳ. ಯಾವ ರೀತಿ ಅದು ಸಾಬೂನು ಕೊಳೆಯನ್ನು ತೆಗೆಯುತ್ತದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಅದಷ್ಟು ನಿಮಗೆ ಭೌತ ವಿಜ್ಞಾನದಿಂದ. ನೆಕ್ಸ್ಟ್ ಜೀವವಿಜ್ಞಾನಕ್ಕೆ ಬಂದರೆ ಭಾಗ ಸಿ 26ನೇ ಪ್ರಶ್ನೆ, ಪ್ರೋಟೀನ್ ಅಣುವನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ಣ ಆಬ್ವಿಯಸ್ಲಿ ಟ್ರಿಪ್ಸಿನ್ ಆಗಿರ್ತದೆ. ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 27ನೇದು, ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ, ಆಗ ಲಿಂಗಾಣುವಿನಲ್ಲಿರುವ ವರ್ಣತಂತುಗಳ ಸಂಖ್ಯೆ ಕೇಳಿದರೆ ಅದು 24 ಆಗಿರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 28ನೇದು, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಕಾರ್ಯ ಕೇಳಿದರೆ.
ಸೊ ಎಕ್ಸ್ ಏನು ಕೆಲಸ ಅಂದರೆ ಅದು ಸಂಸರ್ಗ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಮೇನ್ ಮಕ್ಕಳ ಇಲ್ಲಿ 1 ಅಂಕದ ಪ್ರಶ್ನೆಗಳು. ಝೈಲಮ್ ಅಂಗಾಂಶದ ಪ್ರಾಮುಖ್ಯತೆಯನ್ನು ಕೇಳಿದರೆ ಅದು ನೀರನ್ನು ಸಾಗಿಸ್ತದೆ. ನೆಕ್ಸ್ಟ್ ಬಟಾಣಿ ಸಸ್ಯಗಳನ್ನು ವಿವಿಧ ರೂಪದಲ್ಲಿ ತೋರಿಸುವ ಕೆಳಗಿನ ಕೋಷ್ಟಕಗಳನ್ನು ಗಮನಿಸಿ. ಸೊ ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ, ಹೂವಿನ ಬಣ್ಣ, ಹೂವಿನ ಸ್ಥಾನ. ಸೊ ಇಲ್ಲಿ ನಮಗೆ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿ ಗುಣದ ಸೂಚಕ ಕೇಳಿದ್ದಾರೆ. ಸೊ ಅದು ಕ್ಯಾಪಿಟಲ್ ಲೆಟರ್ ಜಿ ಸ್ಮಾಲ್ ಎ ಅಥವಾ ಸ್ಮಾಲ್ ಎ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ನಿಮಗೆ ಸಾಕು, 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಅಮೀಬಾದಲ್ಲಿ ದ್ವಿದಳನವು ಹೈಡ್ರಾದಲ್ಲಿನ ಮೊಗ್ಗುಗಳಿಗಿಂತ ಹೇಗೆ ಭಿನ್ನವಾಗಿದೆ ಕೇಳಿದ್ದಾರೆ. ಸೊ ಅಮೀಬಾದಲ್ಲಿ ತಾಯಿ ಕೋಶವು ವಿಭಜನೆ ಹೊಂದಿ 2 ಮರಿಕೋಶಗಳನ್ನು ಉಂಟು ಮಾಡ್ತದೆ. ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. ಕೆಳಗಿನವುಗಳಿಗೆ ಹೆಸರಿಸಿ ಕೇಳಿದರೆ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಯನ್ನು ಬೃಹದ್ವಸ್ತಿ ಉಂಗುರಗಳು ಅಂತ ಹೇಳಿ ಕರೆಯಲಾಗ್ತದೆ. ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳನ್ನು ಯೂರಿಯಾ ಮತ್ತು ಯೂರಿಕ್ ಆಮ್ಲ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ? ಸೊ ಅದು ಆಬ್ವಿಯಸ್ಲಿ ಪಿಷ್ಟದ ರೂಪದಲ್ಲಿ. ಸಸ್ಯದಲ್ಲಿ ಪಿಷ್ಟದ ರೂಪದಲ್ಲಿ, ಪ್ರಾಣಿಗಳಲ್ಲಿ ಗ್ಲೈಕೋಜನ್ ರೂಪದಲ್ಲಿ. ಮಾನವನ ಸಣ್ಣ ಕರುಳಿನ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗೆ ವಿಲ್ಲೈಗಳು ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ ವಿವರಿಸಿ ಕೇಳಿದರೆ. ಬೆಳೆಯುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನನ್ನು ಸಂಶ್ಲೇಷಿಸುತ್ತವೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣಿಸ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ ಕೇಳಿದ್ದಾರೆ. ಸೊ ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇದಿಷ್ಟು ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. ಎ ಕ್ವಶನ್ 34ನೇದು. ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ ಕೇಳಿದ್ದಾರೆ. ಸೊ ಯಾಕೆಂದರೆ ಸೂರ್ಯನಿಂದ ಬರುವಂತಹ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಓಝೋನ್ ಪದರವು ತಡೆಯೋದ್ರ ಮೂಲಕ ಜೀವಿಗಳಿಗೆ ಅದೊಂದು ವರದಾನವಾಗಿದೆ. ಬಿ ಕ್ವಶನ್ನು. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ ಕೇಳಿದ್ದಾರೆ. ಸೊ ಅದು ಉನ್ನತ ಪೋಷಣಾ ಸ್ತರದ ಜೀವಿಗಳು. ಯಾಕೆಂದರೆ ಒಂದು ಆಹಾರ ಸರಪಳಿಯಲ್ಲಿನ ಮುಂದಿನ ಪೋಷಣಾ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಹೆಚ್ಚಾಗ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ. ವಂಶವಾಹಿನಿಗಳಿಂದ ಸಸ್ಯದ ಎತ್ತರ ನಿರ್ಧರಣೆ ಕೇಳಿದ್ದಾರೆ ಮಕ್ಕಳ. ಹೌದು, ಯಾಕೆಂದರೆ ವಂಶವಾಹಿಗಳಲ್ಲಿ ನಿರ್ದಿಷ್ಟ ಕಿಣ್ವಗಳನ್ನು ಸ್ರವಿಸ್ತವೆ ಮತ್ತು ಈ ಕಿಣ್ವದ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಬಿ ಪ್ರಶ್ನೆ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ ಕೇಳಿದ್ದಾರೆ ಮಕ್ಕಳ. ಸೊ ನಮಗೆ ಗೊತ್ತಿದೆ, ತಂದೆಯಲ್ಲಿ ಒಂದು ಜೋಡಿ ಬೆಸ ಲಿಂಗ ವರ್ಣತಂತುಗಳು ಕಂಡು ಬರ್ತವೆ. ಅವು ಎಕ್ಸ್ ಮತ್ತು ವೈ ವರ್ಣತಂತು. ಆದರೆ ತಾಯಿಯಲ್ಲಿ XX ವರ್ಣತಂತುಗಳಿರ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು ಎಕ್ಸನ್ನು ಪಡೆದ ಮಗುವು ತಾಯಿಯಿಂದಲೂ X ವರ್ಣತಂತುವನ್ನೇ ಪಡೆಯೋದ್ರಿಂದ XX ತಂತುಗಳನ್ನ ಪಡೆದು ಹೆಣ್ಣು ಮಗು ಜನಿಸ್ತದೆ. ಅದೇ Y ಎಂಬ ವರ್ಣತಂತುವನ್ನು ತಂದೆಯಿಂದ ಪಡೆದು ತಾಯಿಯಿಂದ Xನ್ನ ವರ್ಣತಂತುವನ್ನು ಪಡೆದುಕೊಂಡಾಗ ಅದು ಗಂಡು ಮಗುವಾಗಿ ಪ್ರತಿನಿಧಿಸ್ತದೆ. ಸೊ ಅಥವಾ ಈ ಒಂದು ಇದನ್ನು ಬರೆದ್ರೂ ಸಹ ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಕೇಳಿ ನಮಗಿಲ್ಲಿ ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡನ್ನು ಬರೆಯಿರಿ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಮತ್ತು ಜೀನ್ ನಮೂನೆ ಅನುಪಾತ ಕೇಳಿದರೆ. ಆಬ್ವಿಯಸ್ಲಿ ಅದು ಈಸಿ ಇದೆ. ಸೊ ಈ ರೀತಿ ಬರೀತೀರ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 3:1, 1:2:1. ನೆಕ್ಸ್ಟ್ 36ನೇದು. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನನ್ನು ಹೆಸರಿಸಿ ಕೇಳಿದರೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸುವುದು ಇನ್ಸುಲಿನ್. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್. ಕೊಬ್ಬುಗಳು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆ ನಿಯಂತ್ರಿಸುವುದು ಥೈರಾಕ್ಸಿನ್. ನೆಕ್ಸ್ಟ್ 37ನೇ ಪ್ರಶ್ನೆ 4 ಅಂಕಕ್ಕೆ ನಮಗೆ ಹೃದಯದ ಚಿತ್ರ ಕೇಳಿ ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣ ಕೇಳಿದರೆ.
ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿತ್ರಕ್ಕೇ 3 ಅಂಕ ಇರುತ್ತೆ, ಮಾರ್ಕಿಗೆ ಬರೀ ಅರ್ಧ ಅಂಕಗಳು. ಹಾಗಾಗಿ ಚಿತ್ರವನ್ನು ಚೆನ್ನಾಗಿ ಬಿಡಿಸೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಕ್ವಶನ್, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕತೆಯ 3 ವಿಧಾನಗಳು ಕೇಳಿದ್ದಾರೆ. ಯಾಂತ್ರಿಕ ವಿಧಾನ ಅಥವಾ ಕಾಂಡೋಮ್ ಬಳಕೆ, ಕಾಪಟ್ಟಿ, ಮೌಖಿಕ ವಿಧಾನ, ಇನ್ನೊಂದು ಶಸ್ತ್ರಚಿಕಿತ್ಸಾ ವಿಧಾನವಾಗಿರ್ತದೆ. ನೆಕ್ಸ್ಟ್ ಬಿ ಕ್ವಶನ್, ಮಾನವನ ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಕೇಳಿದರೆ. ವೀರ್ಯನಾಳ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸ್ತದೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯನಾಳುಗಳು ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸ್ತದೆ. ನೆಕ್ಸ್ಟ್ ಋತುಚಕ್ರ ಹೇಗೆ ಉಂಟಾಗುತ್ತೆ ಕೇಳಿದರೆ. ಸೊ ನೋಡಿ, ನಿಮಗೆ ಇದಿಷ್ಟು ಆನ್ಸರ್ ಇಲ್ಲಿದೆ. ನೆಕ್ಸ್ಟು ಅದಕ್ಕೆ ಆಪ್ಷನ್ ಕೊಟ್ಟು ಸ್ವಕೀಯ ಮತ್ತು ಪರಾಗಸ್ಪರ್ಶದ ನಡುವಣ ವ್ಯತ್ಯಾಸ ಕೇಳಿದ್ದಾರೆ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು, ಕಾಯಜ ಸಂತಾನೋತ್ಪತ್ತಿ, ಯಾವುದಾದ್ರೂ 4 ಅನುಕೂಲಗಳು. ಸೊ ಇದಿಷ್ಟು ನಿಮಗೆ ಕಾಣಿಸ್ತಿದೆಯಲ್ಲ ನೋಡಿ, ಇದಿಷ್ಟು ಆನ್ಸರನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಸೊ ಬಹಳ ಯೂಸ್ಫುಲ್ ಆಗ್ತದೆ ನಾಳೆ ಬರೆಯೋ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.